ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೂರನೇ ಆರ್ಥಿಕತೆಯ ಕತ್ತಿಯನ್ನ ಜಳಪಿಸ್ತಿರೋದು ಯಾಕೆ ಮೋದಿ? ವಿದೇಶಾಂಗ ನೀತಿ, ರಕ್ಷಣೆ, ಮೂಲಸೌಕರ್ಯ. 2024 ಎಲೆಕ್ಷನ್ಗೆ ಮೋದಿ ಬತ್ತಳಿಕೆಯ ಅಸ್ತ್ರಗಳ್ಯಾವುವು? 2024 ಲೋಕಸಭಾ ಚುನಾವಣೆ ದಿನೇ ದಿನೇ ಕಾವು ಪಡಿತಾನೆ ಹೋಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ನಿರುದ್ಯೋಗ, ಮತೀಯ ಗಲಭೆಗಳು, ಹೀಗೆ ಬಿಜೆಪಿ ಸರ್ಕಾರದ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಪ್ರತಿಪಕ್ಷಗಳೆಲ್ಲ ಕದನ ಕಣಕ್ಕೆ ಧುಮುಕ್ತಾ ಇವೆ. ಇದಕ್ಕೆ ತಕ್ಕ ಹಾಗೆ ಬಿಜೆಪಿ ಕೂಡ ತನ್ನ ಸಾಧನೆಗಳನ್ನ ಇಟ್ಟುಕೊಂಡು ಆರ್ಥಿಕತೆ ಅನ್ನೋ ಹೊಸ ಗ್ಯಾರಂಟಿಯ ಹೆಸರಲ್ಲಿ ಪ್ರತಿಪಕ್ಷಗಳ ವಿರುದ್ಧ ತಿರುಗು ಬಾಣ ಬಿಡೋಕೆ ತಯಾರಿ ನಡೆಸಿದೆ. ಈ ಮೂಲಕ ಎರಡೂ ಗುಂಪಲ್ಲೂ ವೈಫಲ್ಯ ಹಾಗೂ ಸಾಧನೆಗಳ ಮಹಾಯುದ್ಧಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಅದರಲ್ಲೂ ಪ್ರತಿಪಕ್ಷಗಳ ವಿರುದ್ಧ ಈ ಬಾರಿ ಮೋದಿ ಸರ್ಕಾರ ಹಲವು ಬಲಿಷ್ಠ ಬಾಣಗಳನ್ನೇ ಬಿಡೋಕೆ ರೆಡಿಯಾಗಿದೆ. ಹಾಗಿದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮಾಡ್ತಿರೋ ತಂತ್ರ ಏನು? ಮೋದಿ ಪದೇ ಪದೇ ಆರ್ಥಿಕತೆ ಪ್ರಸ್ತಾಪ ಮಾಡ್ತಿರೋದು ಯಾಕೆ? ರಕ್ಷಣಾ ಕ್ಷೇತ್ರದಲ್ಲಿ ಮೋದಿ ಸರ್ಕಾರದ ಸಾಧನೆ ಏನು? ವಿದೇಶಾಂಗ ನೀತಿಯೇ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಬಿಜೆಪಿಯ ಅಸ್ತ್ರಗಳು ಎಷ್ಟು ಬಲಿಷ್ಠವಾಗಿವೆ ಅನ್ನೋದನ್ನ ಕೂಡ ಚೆಕ್ ಮಾಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಸ್ನೇಹಿತರೆ, ಪ್ರಧಾನಿ ಮೋದಿಯವರ ಇತ್ತೀಚಿನ ಕೆಲ ಹೇಳಿಕೆಗಳನ್ನು ನೀವು ಗಮನಿಸಿರಬಹುದು. ಸ್ವಲ್ಪ ದಿನದ ಹಿಂದೆ ಅಮೆರಿಕಾಗೆ ಹೋಗಿದ್ದ ಟೈಮ್ನಲ್ಲಿ ಅಮೆರಿಕ ಸಂಸತ್ನಲ್ಲಿ ಮಾತನಾಡ್ತಾ, ನಾನು ಮೊದಲ ಬಾರಿ ಪ್ರಧಾನಿಯಾಗಿ ಅಮೆರಿಕಕ್ಕೆ ಬಂದಾಗ ಭಾರತ ಆರ್ಥಿಕತೆಯಲ್ಲಿ 10ನೇ ಸ್ಥಾನದಲ್ಲಿತ್ತು, ಆದರೆ ಈಗ 5ನೇ ಸ್ಥಾನದಲ್ಲಿದೆ. ಅಂದರೆ ನಮ್ಮ 2ನೇ ಟರ್ಮ್ನಲ್ಲಿ 5ನೇ ಸ್ಥಾನದಲ್ಲಿದೆ. 3ನೇ ಟರ್ಮ್ನಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗುತ್ತೆ, ಇದು ಮೋದಿ ಕೊಡ್ತಿರೋ ಗ್ಯಾರಂಟಿ ಅಂತ ಅಮೆರಿಕದ ಪಾರ್ಲಿಮೆಂಟ್ನಲ್ಲಿ ಮೋದಿ ಹೇಳಿದ್ರು. ಅದೇ ರೀತಿ ಅದಾದಮೇಲೆ ಭಾರತಕ್ಕೆ ಬಂದ ಮೇಲೆ ದಿಲ್ಲಿಯಲ್ಲಿ ಕೆಲವೇ ದಿನಗಳ ಹಿಂದೆ ನಡೆದ ಕಾರ್ಯಕ್ರಮದಲ್ಲೂ ಮಾತನಾಡಬೇಕಾದ್ರೆ ಇದೇ ಮಾತನ್ನ ಮತ್ತೆ ರಿಪೀಟ್ ಮಾಡಿದ್ರು. ಇದು ನಾನು ಕೊಡ್ತಿರೋ ಗ್ಯಾರಂಟಿ ಅಂತ ಹೇಳಿ ಶಪಥ ಮಾಡಿದ್ರು. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಈ ಆರ್ಥಿಕತೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಪದೇ ಪದೇ ಈ ಆರ್ಥಿಕತೆ ಅಸ್ತ್ರವನ್ನ ಜಳಪಿಸ್ತಿರೋದು ಯಾಕೆ? ಬಿಜೆಪಿ ಇದಕ್ಕೆ ಹೆಚ್ಚು ಪ್ರಚಾರ ಕೊಡೋಕೆ ಕಾರಣ ಏನು? ಅದು ಗೊತ್ತಾಗಬೇಕು ಅಂದ್ರೆ ನಾವು ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ನಮ್ಮ ದೇಶದ ಅಧಿಕಾರ ಹಂಚಿಕೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಅಧಿಕಾರಗಳನ್ನ ಹಂಚಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಕೇಂದ್ರ ಸರ್ಕಾರಕ್ಕೆ ಜನರ ಹತ್ತಿರ ಗ್ರೌಂಡ್ ಲೆವೆಲ್ನಲ್ಲಿ ರೀಚ್ ಆಗೋಕೆ ಅಥವಾ ಜನರಿಗೆ ಗ್ರೌಂಡ್ ಲೆವೆಲ್ನಲ್ಲಿ ಯೋಜನೆಗಳನ್ನು ಅವರೇ ಡೈರೆಕ್ಟಾಗಿ ಕೊಡೋಕೆ ಜಾಸ್ತಿ ಸ್ಕೋಪ್ ಇಲ್ಲ. ಉದಾಹರಣೆಗೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರವನ್ನು ತಗೊಳ್ಳಿ ಅಥವಾ ಯಾವುದೇ ರಾಜ್ಯದಲ್ಲಿರೋ ಸರ್ಕಾರವನ್ನು ತಗೊಳ್ಳಿ, ಈ ಮುಂಚೆ ಇದ್ದ ಬಿಜೆಪಿ ಸರ್ಕಾರನೇ ತಗೊಳ್ಳಿ, ಅವರು ಅವ್ರದ್ದೇ ಆದ ಸ್ಕೀಮ್ಗಳನ್ನು ಜನರಿಗೆ ನೀಡ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಒಂದಷ್ಟು ಸ್ಕೀಮ್ಗಳಿದ್ವು. ಈಗ ಕಾಂಗ್ರೆಸ್ ಬಂದಮೇಲಂತೂ ಗ್ಯಾರಂಟಿ ಹೆಸರಲ್ಲಿ ಅನೇಕ ಯೋಜನೆಗಳನ್ನು, ಪಾಪ್ಯುಲರ್ ಸ್ಕೀಮ್ಸನ್ನು ಹಮ್ಮಿಕೊಂಡು ಜನರಿಗೆ ಡೈರೆಕ್ಟಾಗಿ ಅವರು ರೀಚ್ ಆಗಿ ಕೊಡ್ತಾರೆ. ಅದನ್ನು ಜೊತೆಗೆ ನಾವು ಕೊಟ್ಟಿದ್ದು ಅಂತ ಕಮ್ಯುನಿಕೇಟ್ ಕೂಡ ಮಾಡ್ತಾರೆ. ಉದಾಹರಣೆಗೆ ಶಾಲಾ ಮಕ್ಕಳಿಗೆ ಸೈಕಲ್ ಅಂತ ಹೇಳಿದ್ರೆ ರಾಜ್ಯದ ಶಿಕ್ಷಣ ಇಲಾಖೆ, ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಅದನ್ನು ಜಾರಿಗೊಳಿಸುತ್ತೆ. ಆದರೆ ಅದೇ ಕೇಂದ್ರ ಸರ್ಕಾರ ಮಾಡಿದ್ರು, ಅನೌನ್ಸ್ ಮಾಡಿದ್ರು ಕೂಡ ಜಾರಿ ಮಾಡೋಕೆ ಅಗೇನ್ ರಾಜ್ಯ ಸರ್ಕಾರ ಬೇಕು. ರಾಜ್ಯ ಸರ್ಕಾರದ ಮೂಲಕನೇ ಅದನ್ನು ಜಾರಿ ಮಾಡಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರದ ಫಂಕ್ಷನಿಂಗೇ ಹಾಗೆ. ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ನೇರವಾಗಿ ತಲುಪೋದಕ್ಕಿಂತ ರಾಜ್ಯ ಸರ್ಕಾರದ ಮೂಲಕ ಹೋಗೋ ರೀತಿಯ ಯೋಜನೆಗಳೇ ಜಾಸ್ತಿ. ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂತಿಲ್ಲ, ಮಾಡ್ತಾರೆ. ಆದರೆ ಅಗೇನ್ ಅಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಡೇಟಾ ತಗೊಂಡೇ ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರದಿಂದ ಅಂಕಿ ಅಂಶಗಳನ್ನ ತಗೊಂಡು, ಡೇಟಾ ತಗೊಂಡು ಅದರ ಮೂಲಕವೇ ಕೇಂದ್ರ ಸರ್ಕಾರ ಮಾಡುತ್ತೆ. ಅದು ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಆಗಿರ್ಬೋದು, ರಾಜ್ಯ ಸರ್ಕಾರದ ಮೂಲಕವೇ ಅದು ಹೋಗುತ್ತೆ. ಅದೇ ರೀತಿ ಆರೋಗ್ಯ ಯೋಜನೆಗಳು, ಶಿಕ್ಷಣ ಯೋಜನೆಗಳು, ಹೀಗೆ ಎಲ್ಲವೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಜನರಿಗೆ ತಲುಪುತ್ತೆ. ಆದರೆ ದೇಶದ ಹಣಕಾಸು ನೀತಿ, ರಕ್ಷಣಾ ನೀತಿ, ವಿದೇಶಾಂಗ ನೀತಿ, ಆರ್ಥಿಕ ನೀತಿ, ಈ ಕ್ಷೇತ್ರಗಳಲ್ಲಿ ಕೇಂದ್ರ ಸರ್ಕಾರ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ನಿರ್ಣಾಯಕ ಆಗುತ್ತೆ. ಕೇಂದ್ರ ಸರ್ಕಾರದ ವಿಚಾರ ಬಂದಾಗ ಆ ನೀತಿಗಳನ್ನು ಜಾರಿಗೆ ತರೋದು, ದೇಶಕ್ಕೆ ಬ್ರಾಡ್ ಆಗಿ ಈ ವಿಚಾರಗಳಲ್ಲಿ ಡೈರೆಕ್ಷನ್ಸ್ ಕೊಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಈಗ ಮೋದಿ ಸರ್ಕಾರ ಅದನ್ನೇ ಮಾಡೋಕೆ, ಅದನ್ನೇ ಗಟ್ಟಿ ಧ್ವನಿಯಲ್ಲಿ ಹೇಳೋಕೆ ಮುಂದಾಗಿದೆ. ಆ ಕ್ಷೇತ್ರಗಳಲ್ಲಿ ಆಗಿರೋ ಪ್ರಗತಿಯನ್ನ ಹೈಲೈಟ್ ಮಾಡಿ ಮತ್ತೊಂದು ಬಾರಿ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರೋದು ಅಥವಾ ಬಿಜೆಪಿ ಚರ್ಚೆಗೆ ತರ್ತಿರೋದು ಆರ್ಥಿಕ ಪ್ರಗತಿಯ ವಿಚಾರವನ್ನ. ನಿಮಗೆ ಆರಂಭದಲ್ಲಿ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಮೋದಿ ಅವರು ನಿಂತ ಕಡೆ, ಕುತ್ಕೊಂಡ ಕಡೆ ಈಗ ಬರೀ ಆರ್ಥಿಕತೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಹಾಗಂತ ಇದು ಮೊದಲ ಬಾರಿ ಏನಲ್ಲ. ಈ ಹಿಂದೆ 2019 ಚುನಾವಣೆ ಟೈಮ್ನಲ್ಲೂ ಕೂಡ ಇದೇ ಆರ್ಥಿಕ ಅಸ್ತ್ರವನ್ನ ಮೋದಿ ಕೈಗೆತ್ತಿಕೊಂಡಿದ್ರು. 2024ಕ್ಕೆ ಭಾರತವನ್ನ $5 ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅದಕ್ಕೆ ಕೊರೋನಾ ಅಂತಿರೋ ಅಥವಾ ನೀತಿಗಳು ಸರಿಯಾಗಿ ಜಾರಿ ಆಗಲಿಲ್ಲ ಅಂತಿರೋ ಅಥವಾ ಇದು ಬಿಜೆಪಿ ಸರ್ಕಾರದ ಭರವಸೆ ಕೊಟ್ಟಿದ್ದಾರೆ ಆಗಲಿಲ್ಲ, ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋ ನಿಮಗೆ ಬಿಟ್ಟಿದ್ದು.
ಆದರೆ ಮೋದಿ ಕಳೆದ ಚುನಾವಣೆಯಲ್ಲಿ 2024ಕ್ಕೆ 5 ಟ್ರಿಲಿಯನ್ ಆರ್ಥಿಕತೆಯ ಭರವಸೆ ಕೊಟ್ಟಿದ್ರು ಅನ್ನೋದು ನಿಜ. ಅದು ಸಾಧ್ಯ ಆಗಿಲ್ಲ ಅನ್ನೋದು ಕೂಡ ನಿಜ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಭಾರತ $5 ಟ್ರಿಲಿಯನ್ ಎಕಾನಮಿ ಆಗದೇ ಇದ್ರೂ ಕೂಡ ತನ್ನ ಬೆಳವಣಿಗೆಯಲ್ಲಿ ಸ್ಥಾನದಿಂದ ಸ್ಥಾನಕ್ಕೆ ಪ್ರಗತಿಯನ್ನು ಕಂಡಿದೆ. 2014ರಲ್ಲಿ ವಿಶ್ವದ 10ನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದ ಭಾರತ 2015ಕ್ಕೆ 7ನೇ ಸ್ಥಾನಕ್ಕೆ ಬಂತು, 17ಕ್ಕೆ 6ನೇ ಸ್ಥಾನಕ್ಕೆ ಬಂತು. 2021ರ ಅಂತ್ಯದ ವೇಳೆಗೆ ಭಾರತ ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಆ ಸ್ಥಾನವನ್ನು ಅಲಂಕರಿಸಿತು. ಟಾಪ್ 5ನಲ್ಲಿ ಭಾರತದ ಎಕಾನಮಿ ಇದೆ. ಅಂದರೆ ಮೋದಿ ಸರ್ಕಾರ ಹೇಳಿದ ರೀತಿಯಲ್ಲಿ ನಿರ್ದಿಷ್ಟ ವೇಳೆಯಲ್ಲಿ $5 ಟ್ರಿಲಿಯನ್ ಎಕಾನಮಿ ಟಚ್ ಮಾಡೋಕೆ ಸಾಧ್ಯ ಆಗದಿದ್ರೂ ಕೂಡ ಆರ್ಥಿಕ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನಂತೂ ಕಾಣ್ತಾ ಇದೆ. ಅಗೇನ್ ಇಲ್ಲಿ ಭಾರತ ವೇಗವಾಗಿ ಆರ್ಥಿಕ ಬೆಳವಣಿಗೆ ಕಾಣೋಕೆ ಕೇವಲ ಮೋದಿ ಸರ್ಕಾರದ ನೀತಿಗಳು ಮಾತ್ರ ಕಾರಣ ಅಂತ ಹೇಳಿದ್ರೆ ಬಹುಶಃ ಅದು ಇನ್ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ನರಸಿಂಹರಾವ್ ಅವರ ಕಾಲದ ಆರ್ಥಿಕ ಸುಧಾರಣೆಗಳು, ಅದಾದ ಮೇಲೆ ವಾಜಪೇಯಿ ಅವರ ಅವಧಿಯಲ್ಲೂ ಕೂಡ ಹಾಗೆ ಕಂಟಿನ್ಯೂ ಆಯಿತು. ಅದಾದಮೇಲೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅದರ ಮೇಲೆ ಮತ್ತೆ ಬಿಲ್ಡ್ ಮಾಡಿದ್ರು. ಅದರ ಮೇಲೆ ಇನ್ನಷ್ಟು ವೇಗದಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಕೂಡ ಬಿಲ್ಡ್ ಮಾಡ್ತಾ ಹೋಯಿತು. ಸೊ ಇಷ್ಟು ಸರ್ಕಾರಗಳಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ, ಅಲ್ಲಿಂದಲೂ ಕೂಡ ಬಿಲ್ಡ್ ಆಗ್ತಾ ಬಂದಿದೆ. ಆದರೆ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಮೇಲೆ ಕೆಳಗೆ ಆಗಿರ್ಬೋದು, ಬಟ್ ಆ ಟ್ರಾಜೆಕ್ಟ್ರಿ ಅಲ್ಲಿಂದಲೇ ಶುರುವಾಗಿರೋದು. ನರಸಿಂಹರಾವ್ ಅವಧಿಯಲ್ಲಿ ಭಾರತದ GDP ಗಾತ್ರ ಇದ್ದಿದ್ದು ಕೇವಲ $27,000 ಕೋಟಿ ಮಾತ್ರ. ಆದರೆ 1997ರ ಹೊತ್ತಿಗೆ ಅದು $41,000 ಕೋಟಿ ಏರಿಕೆಯಾಯಿತು. 2004ಕ್ಕೆ ಅದು $70,000 ಕೋಟಿ ಏರಿತು. 2014ರ ಹೊತ್ತಿಗೆ ಅದು ದಾಖಲೆಯ 2.4 ಲಕ್ಷ ಕೋಟಿ ರೂಪಾಯಿಗೆ ಮುಟ್ಟಿತ್ತು. ಅಂದರೆ ಭಾರತದ ಆರ್ಥಿಕ ಅಭಿವೃದ್ಧಿ ಕಳೆದ 2 ದಶಕಗಳಿಂದಲೂ ಹೀಗೆ ಮೇಲಕ್ಕೆ ಆಗ್ತಾ ಬರ್ತಾ ಇದೆ. ಅದನ್ನು ಅವತ್ತಿನಿಂದ ಇಲ್ಲಿ ತನಕ ಎಲ್ಲ ಸರ್ಕಾರಗಳು ಕೂಡ ಆ ಟ್ರಾಜೆಕ್ಟರಿಯಲ್ಲೇ ಸಾಗ್ತಾ ಇವೆ. ಈಗ ಮೋದಿ ಸರ್ಕಾರ ಕೂಡ ಅದನ್ನೇ ಸ್ವಲ್ಪ ಜೋರಾಗಿ ಮಾಡ್ತಾ ಇದೆ. ಈಗ ನಾವು $3.25 ಲಕ್ಷ ಕೋಟಿ ರೀಚ್ ಆಗಿದ್ದೀವಿ. ಮೋದಿಯವರ ಆಡಳಿತ ಅವಧಿಯಲ್ಲಿ ಆರ್ಥಿಕತೆ ಚೆನ್ನಾಗಿ ಬೆಳವಣಿಗೆ ಕಂಡಿದೆ, ಅದು ಸುಳ್ಳಲ್ಲ. ಕೊರೋನಾ ಟೈಮ್ನಲ್ಲಿ ಜಗತ್ತಿನ ರಾಷ್ಟ್ರಗಳು ಆರ್ಥಿಕತೆಯನ್ನು ಮಿಸ್ಮ್ಯಾನೇಜ್ ಮಾಡಿದ್ರು. ಈ ಕ್ಷಣಕ್ಕೆ ಜನರ ಶಾಪದಿಂದ ಬಚಾವಾದರೆ ಸಾಕು ಅಂತ ಬಡವರು ಶ್ರೀಮಂತರು ಅಂತ ನೋಡಿದ್ರೆ ಎಲ್ರಿಗೂ ದುಡ್ಡನ್ನು ಹಂಚಿದ್ರು. ಆದರೆ ಭಾರತದಲ್ಲಿ ಅದನ್ನು ಮಾಡಲಿಲ್ಲ. ಕೇವಲ ಬಡವರಿಗೆ ಮಾತ್ರ, ಅತ್ಯಂತ ಅವಶ್ಯಕತೆ ಇರೋರಿಗೆ ಮಾತ್ರ ನೇರವಾಗಿ ನೆರವನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು, ಆಹಾರ ಧಾನ್ಯಗಳನ್ನು ಸಪ್ಲೈ ಮಾಡೋ ಮೂಲಕ. ಅದು ಬಿಟ್ಟರೆ ನೋಟ್ ಪ್ರಿಂಟ್ ಮಾಡಿ ಹಂಚುವ ಕೆಲಸವನ್ನು ಮಾಡಲಿಲ್ಲ. ಹೀಗಾಗಿ ಕೊರೋನಾ ಮುಗಿದ ಬಳಿಕ ಬೇರೆಲ್ಲ ರಾಷ್ಟ್ರಗಳು ಹಣದುಬ್ಬರದ ಪೆಟ್ಟನ್ನು ಸರಿಯಾಗಿ ತಿಂದು ಎದ್ದೇಳಕ್ಕೆ ಕಷ್ಟ ಆಯಿತು. ಭಾರತಕ್ಕೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಅದನ್ನು ಕಾಂಗ್ರೆಸ್ನವರೇ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರೇ ಮೋದಿ ಸರ್ಕಾರದ ಆರ್ಥಿಕ ನಿರ್ವಹಣೆ ಬಗ್ಗೆ ಕೆಲವೊಂದು ವಿಚಾರಗಳಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಮೆಚ್ಚುಗೆಯ ಮಾತುಗಳನ್ನು ಆಡೋ ಮಟ್ಟಿಗೆ ಈ ವಿಚಾರದಲ್ಲಿ ಕ್ರೆಡಿಟ್ ಕೊಡಬಹುದು. ಈಗ ಅದನ್ನೇ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋಕೆ BJP ಮುಂದಾಗಿದೆ. ಭಾರತ ಶೀಘ್ರದಲ್ಲಿ 3ನೇ ಆರ್ಥಿಕತೆ ಆಗುತ್ತೆ ಅಂತ ಹೇಳೋ ಮೂಲಕ ಚುನಾವಣೆಯಲ್ಲಿ ಅದನ್ನು ಪ್ರಮುಖ ಅಸ್ತ್ರವನ್ನಾಗಿ, ನೋಡ್ರಿ ನಮಗಿರೋದು ಇಂತಿಷ್ಟು ಏರಿಯಾಗಳು, ಲಿಮಿಟೆಡ್ ಏರಿಯಾಗಳು, ಒಂದು ಪಾಲಿಸಿ ಮೇಕರ್ಸ್ ನಾವು ಕೇಂದ್ರ ಸರ್ಕಾರದವರು, ನಾವು ಅದನ್ನು ಡೆಲಿವರ್ ಮಾಡಿದ್ದೀವಿ. ವಿಶೇಷವಾಗಿ ಆರ್ಥಿಕತೆಯ ಫ್ರಂಟ್ ನೋಡಿ, ಎಕಾನಮಿಕ್ ಫ್ರಂಟ್ ನೋಡಿ, ನಾವು ಮಾಡಿದ್ದೀವಿ ಅಂತ BJP ಹೇಳ್ತಾ ಇದೆ. ಮೋದಿ ಇಷ್ಟೊಂದು ಆತ್ಮವಿಶ್ವಾಸದಲ್ಲಿ ಈ ಅಸ್ತ್ರವನ್ನು ಪ್ರಯೋಗ ಮಾಡೋಕ್ಕೂ ಕಾರಣ ಇದೆ. ಯಾಕಂದರೆ ಅನೇಕ ಸಂಸ್ಥೆಗಳು, ಅನೇಕ ವರದಿಗಳು ಈಗಾಗಲೇ ಭಾರತ ಶೀಘ್ರದಲ್ಲಿ 3ನೇ ಆರ್ಥಿಕತೆ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿವೆ. 2027ಕ್ಕೆ ಭಾರತ $5 ಟ್ರಿಲಿಯನ್ ಎಕಾನಮಿ ಆಗುವ ಲೆಕ್ಕಾಚಾರ ಕೂಡ ಇದೆ. ಕೆಲ ವರದಿಗಳ ಪ್ರಕಾರ ಭಾರತ 2031ಕ್ಕೆ $6.7 ಟ್ರಿಲಿಯನ್ ಆರ್ಥಿಕತೆ ಆಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಸದ್ಯ ಭಾರತ ಈಗ 5ರಿಂದ 3ನೇ ಆರ್ಥಿಕತೆಗೆ ಹೋಗಬೇಕು ಅಂದರೆ ಜಪಾನ್ ಹಾಗೂ ಜರ್ಮನಿಗಳನ್ನು ಹಿಂದಕ್ಕೆ ಹಾಕಬೇಕು. ಅವ್ರನ್ನ ಹಿಂದಕ್ಕೆ ಹಾಕಬೇಕು ಅಂದರೆ ನಮ್ಮ ಆರ್ಥಿಕತೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು. 3ನೇ ಸ್ಥಾನದಲ್ಲಿರೋ ಜಪಾನ್ ಈಗ $4.4 ಟ್ರಿಲಿಯನ್ GDP ಹೊಂದಿದೆ. 4ನೇ ಸ್ಥಾನದಲ್ಲಿರೋ ಜರ್ಮನಿ $4.3 ಟ್ರಿಲಿಯನ್ ಎಕಾನಮಿ ಹೊಂದಿದೆ. ಭಾರತದ GDP ಈ ಕ್ಷಣಕ್ಕೆ $3.7 ಟ್ರಿಲಿಯನ್ ಇದೆ. ಹೀಗಾಗಿ ಜಪಾನ್ ಹಾಗೂ ಜರ್ಮನಿಗಳನ್ನು ಬೀಟ್ ಮಾಡಬೇಕು ಅಂದರೆ ಭಾರತಕ್ಕೆ ಒಂದಷ್ಟು ವರ್ಷಗಳು ಬೇಕಾಗುತ್ತೆ. ಆ ವರ್ಷಗಳು ಶೀಘ್ರದಲ್ಲೇ ಬರ್ತವೆ. ಅದನ್ನ ಮುಂದೆ ನಮ್ಮ 3ನೇ ಅವಧಿಯಲ್ಲಿ ಅಚೀವ್ ಮಾಡ್ತೀವಿ, ಇದು ನಾನು ಕೊಡೋ ಗ್ಯಾರಂಟಿ ಅಂತ ಮೋದಿ ಹೇಳ್ತಿರೋದು. ಜೊತೆಗೆ ಫಾರೆಕ್ಸ್ ರಿಸರ್ವ್ನಲ್ಲೂ ಕೂಡ ಭಾರತ ಗಮನಾರ್ಹ ಬೆಳವಣಿಗೆ ಕಂಡಿದೆ. ಕಳೆದ 9 ವರ್ಷಗಳಲ್ಲಿ 2014ರ ಮಾರ್ಚ್ನಲ್ಲಿ ಭಾರತದ ಫಾರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ $303 ಬಿಲಿಯನ್ ಇತ್ತು. ಆದರೆ ಈಗ ಅಂದರೆ ಜುಲೈ ತಿಂಗಳಲ್ಲಿ 2023ರ ಜುಲೈ ತಿಂಗಳಲ್ಲಿ
$607 ಬಿಲಿಯನ್ ಆಗಿದೆ. ಕರೆಕ್ಟ್ ಡಬಲ್ಗಿಂತ $1 ಬಿಲಿಯನ್ ಜಾಸ್ತಿ. ಕರೆಕ್ಟ್ ಡಬಲ್ಗಿಂತ 303ರಿಂದ 607. ಈ ಮುಂಚೆ ಅಂದರೆ 2021 ಅಕ್ಟೋಬರ್ನಲ್ಲಿ ಭಾರತದ ಫಾರೆಕ್ಸ್ $642 ಬಿಲಿಯನ್ ಆಗಿತ್ತು. ಆಗ ಸ್ವಲ್ಪ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕಮ್ಮಿ ಆದಾಗ ಡಾಲರ್ನ ಮಾರ್ಕೆಟಿಗೆ ಚೆಲ್ಲಿ ಬ್ಯಾಲೆನ್ಸ್ ಮಾಡೋಕೆ RBI ಡಾಲರ್ನ ಖರ್ಚು ಮಾಡಿತ್ತು. ಹಾಗೆ ಸ್ವಲ್ಪ ಡೌನ್ ಆಗಿತ್ತು. ಈಗ ಮತ್ತೆ ಪಿಕಪ್ ಆಗ್ತಾ ಇದೆ. ಸೊ ಈ ಆರ್ಥಿಕ ಬದಲಾವಣೆಯನ್ನೇ, ಈ ಪರ್ಫಾರ್ಮೆನ್ಸ್ ಅನ್ನೇ ಲೋಕಸಭಾ ಚುನಾವಣೆಯ ಅತಿ ದೊಡ್ಡ ಸ್ಲೋಗನ್ ಆಗಿ ಬಳಸೋಕೆ ಬಿಜೆಪಿ ಹೊರಡ್ತಾ ಇದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಪ್ರತಿಪಕ್ಷಗಳ ವಿರುದ್ಧ ಎಲ್ಲ ರೀತಿಯಲ್ಲೂ ಹೇಗೆ ಹೋರಾಡಬೇಕು ಅನ್ನೋದು ಬಿಜೆಪಿಗೆ ಚೆನ್ನಾಗುತ್ತು. ರಾಮ ಮಂದಿರ ಸೇರಿದಂತೆ ಇನ್ನೂ ಸುಮಾರು ಅಸ್ತ್ರಗಳನ್ನು ಬಿಜೆಪಿ ರೆಡಿ ಮಾಡಿ ಇಟ್ಕೊಂಡಿದೆ. ಅದರ ಬಗ್ಗೆ ಮುಂದೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಸಂದರ್ಭ ಬಂದಾಗ. ಆದರೆ ಆಡಳಿತಾತ್ಮಕ ಸಾಧನೆಗಳು ಅಂತ ಬಂದಾಗ ಬಿಜೆಪಿ ಹಾಗೂ PM ಮೋದಿ ಈ ಆರ್ಥಿಕತೆ ವಿಚಾರವನ್ನು ಎಲ್ಲಕ್ಕಿಂತ ಮುಂದೆ ಇಟ್ಟು ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಈಗೀಗ ದೊಡ್ಡ ಚರ್ಚೆಯ ವಿಚಾರ ಕೂಡ ಆಗ್ತಾ ಇದೆ. ಇನ್ನು ಆರ್ಥಿಕತೆಯನ್ನು ಹೊರತುಪಡಿಸಿದರೆ ಮೋದಿಯವರ ಬತ್ತಳಿಕೆಯಲ್ಲಿರೋ ಇನ್ನೊಂದು ಪ್ರಮುಖ ಬಾಣ ಅಂದರೆ ಅದು ರಕ್ಷಣಾ ವಲಯ, ಡಿಫೆನ್ಸ್. ಮೋದಿ ಅಂತ ಅಲ್ಲ, ತುಂಬ ಹಿಂದಿನಿಂದಲೂ ಭಾರತದ ರಾಜಕೀಯ ಪಕ್ಷಗಳು ತಮ್ಮ ಆಡಳಿತಾವಧಿಯಲ್ಲಿ ರಕ್ಷಣಾ ವಲಯದಲ್ಲಿ ಮಾಡಿದ ಸಾಧನೆಗಳನ್ನು ಹೈಲೈಟ್ ಮಾಡ್ಕೊಂಡು ಬರ್ತಿದ್ದಾರೆ. ಅದನ್ನೀಗ ಮೋದಿ ಸರ್ಕಾರ ಕೂಡ ಮಾಡ್ತಾ ಇದೆ. ಈ ಹಿಂದೆ ಪಾಕ್ ವಿರುದ್ಧ ಗೆದ್ದಾಗ ಶಾಸ್ತ್ರಿಯವರು, ಅದೇ ಪಾಕಿಸ್ತಾನವನ್ನು 2 ತುಂಡು ಮಾಡಿದಾಗ ಇಂದಿರಾ ಗಾಂಧಿಯವರು, ಕಾರ್ಗಿಲ್ ವಿಜಯವನ್ನು ಪಡೆದಾಗ ವಾಜಪೇಯಿಯವರು, ಬಾಲಾಕೋಟ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಇದೇ ನರೇಂದ್ರ ಮೋದಿಯವರು ತಮ್ಮ ಸಾಧನೆಗಳನ್ನು ಜನರ ಮುಂದೆ ಹೇಳಿದ್ದುಂಟು. ಕಳೆದ ಬಾರಿ ಎಲೆಕ್ಷನ್ನಲ್ಲೂ ಈ ಸ್ಟ್ರೈಕ್ಗಳ ವಿಚಾರ ದೊಡ್ಡ ಸುದ್ದಿ ಮಾಡಿತ್ತು. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಈಗ ಅದೇ ಮಾದರಿಯಲ್ಲಿ ರಕ್ಷಣಾ ವಲಯದಲ್ಲಿ ಮಾಡಿದ ಸಾಧನೆಯನ್ನು ಜನರಿಗೆ ಅರ್ಥ ಮಾಡಿಸಿ ಚುನಾವಣೆಯಲ್ಲಿ ಸಕ್ಸಸ್ ಪಡೆಯುವುದು ಬಿಜೆಪಿಯ ಪ್ಲಾನ್. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಫೈಲ್ನಂಥ ವಿಮಾನಗಳನ್ನು ಸೇನೆಗೆ ಸೇರಿಸಿರೋದು, ಅಗ್ನಿಪಥ್ ಯೋಜನೆ ಜಾರಿಗೆ ತಂದಿರೋದು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಉದ್ಘಾಟನೆ ಮಾಡಿರೋದು, ಇದನ್ನೆಲ್ಲ ಮೋದಿ ಸರ್ಕಾರ ಹೈಲೈಟ್ ಮಾಡೇ ಮಾಡುತ್ತೆ. ಜೊತೆಗೆ ರಕ್ಷಣಾ ಪಾಲುದಾರಿಕೆಯೂ ಇಲ್ಲಿ ದೊಡ್ಡ ಅಂಶ ಆಗುತ್ತೆ. ಅಮೆರಿಕದ ಹತ್ತಿರ ಎಂಜಿನ್ ಟೆಕ್ನಾಲಜಿ ಪಡೆಯುವ ಮಟ್ಟಕ್ಕೆ ನಮ್ಮ ರಕ್ಷಣಾ ವಲಯ ಮುಂದುವರೆದಿದೆ. ನಮ್ಮ ದೇಶದಲ್ಲಿ ಫೈಟರ್ ಜೆಟ್ಗಳ ಎಂಜಿನ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಜೊತೆಗೆ ದೇಶದ ರಕ್ಷಣಾ ವಲಯದ ರಫ್ತು ಕೂಡ ಹೆಚ್ಚಾಗಿದೆ. 2014ರಿಂದ ಇಲ್ಲಿ ತನಕ ರಕ್ಷಣಾ ವಲಯದ ರಫ್ತಲ್ಲಿ 23 ಪಟ್ಟು ಜಾಸ್ತಿ ಆಗಿದೆ. 2014ರಲ್ಲಿ 686 ಕೋಟಿ ರೂಪಾಯಿ ಇದ್ದ ಆಯುಧ ರಫ್ತು 2022-23ನೇ ಸಾಲಿನಲ್ಲಿ 683 ಕೋಟಿಯಿಂದ 16,000 ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಇದನ್ನು ಕೂಡ ಬಿಜೆಪಿ ದೊಡ್ಡದಾಗಿ ಹೈಲೈಟ್ ಮಾಡುತ್ತೆ. ಜೊತೆಗೆ ಭಾರತ ಈಗ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಡಿಫೆನ್ಸ್ ಪಾಲುದಾರನಾಗಿ ಬೆಳೀತಾ ಇದೆ. ರಕ್ಷಣಾ ಕ್ಷೇತ್ರದಲ್ಲಿ ಚೀನಾ ಹಾಗೂ ಪಾಕಿಸ್ತಾನವನ್ನು ಗುರಿಯಾಗಿಸಿಕೊಂಡು ಸೇನೆ ಗಟ್ಟಿ ಮಾಡೋದು, ಸೇನೆಯನ್ನು ಮಾಡರ್ನೈಸ್ ಮಾಡೋದು, ಹೊಸ ಸಂಶೋಧನೆಗಳನ್ನು ಸೇನೆಯಲ್ಲಿ ಬಳಸೋದು, ಅಜಿತ್ ದೋವಲ್ರಂತಹ ಅಧಿಕಾರಿಗಳನ್ನು ಇಟ್ಕೊಂಡು ರಕ್ಷಣಾ ವಲಯವನ್ನು ಅಗ್ರೆಸಿವ್ ಆಗಿ ಗಟ್ಟಿ ಮಾಡ್ತಿರೋದು, ರಕ್ಷಣಾ ವಲಯವನ್ನು ಡಿಫೆನ್ಸಿವ್ ಮೋಡ್ನಿಂದ ಅಫೆನ್ಸಿವ್ ಕಡೆಗೆ ಆ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡಿರೋದು, ಎಲ್ಲದಕ್ಕೂ ಬಿಜೆಪಿ ತನ್ನ ಸಾಧನಾ ಪಟ್ಟಿಯಲ್ಲಿ ಜಾಗ ಕೊಟ್ಟು ಎಲೆಕ್ಷನ್ನಲ್ಲಿ ವೋಟ್ ಕೇಳುತ್ತೆ 2024ಕ್ಕೆ. ಇನ್ನು ಬಿಜೆಪಿ ಬತ್ತಳಿಕೆಯ 3ನೇ 2024 ಚುನಾವಣೆಯ ಬ್ರಹ್ಮಾಸ್ತ್ರ ಅಂದರೆ ವಿದೇಶಾಂಗ ನೀತಿ. ಕೆಲವರು ಆರ್ಗ್ಯೂ ಮಾಡ್ಬೋದು ಇದು ಮೊದಲ ಬ್ರಹ್ಮಾಸ್ತ್ರ ರೀ ಅಂತ, ಬಟ್ ನಮ್ಮ ಲಿಸ್ಟ್ನಲ್ಲಿ 3ನೇ ಸ್ಥಾನ ನೀಡಿದ್ದೀವಿ. ಇವತ್ತು ಮೋದಿ ಸರ್ಕಾರದ ಬಗ್ಗೆ ಒಪಿನಿಯನ್ ಕೇಳಿದ್ರೆ ತುಂಬ ಜನ ಹೇಳೋದು ಅವರ ವಿದೇಶಾಂಗ ನೀತಿಯ ಬಗ್ಗೆ, ಅವರ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಬಗ್ಗೆ, ಒಬ್ಬ ಆಕ್ಟಿವ್ ಫಾರಿನ್ ಮಿನಿಸ್ಟರ್ ಬಗ್ಗೆ. ಯುರೋಪ್ ಇರಲಿ, ಚೈನಾ ಇರಲಿ, ಅಮೇರಿಕಾ ಇರಲಿ, ರಷ್ಯಾನೇ ಇರಲಿ, ಯಾರ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಲ್ಲ. ಎಲ್ಲರೊಂದಿಗೂ ಭಾರತಕ್ಕೆ ಏನು ಬೇಕೋ ಅದನ್ನು ತಗೊಂಡ್ಬರುವಲ್ಲಿ, ಅವ್ರ ರೂಟ್ಗೆ ಹೋಗಿ ಬರುವಲ್ಲಿ ಜೈಶಂಕರ್ ಯಶಸ್ಸನ್ನು ಕಾಣ್ತಿದ್ದಾರೆ ಅನ್ನೋದು ಅವರಿಗೆ ಕ್ರೆಡಿಟ್ ಕೊಡಲಾಗ್ತಾ ಇದೆ. ಆನ್ಲೈನ್ನಲ್ಲಿ ಪಕ್ಷವನ್ನು ಮೀರಿದ ಫ್ಯಾನ್ ಫಾಲೋಯಿಂಗ್ ಜೈಶಂಕರ್ ಅವರಿಗೆ ಕ್ರಿಯೇಟ್ ಆಗಿದೆ. ಇದರ ಬಗ್ಗೆ ಬರೀ ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನದವರು ಕೂಡ ಮಾತಾಡ್ತಿದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಭಾರತದ ಫಾರಿನ್ ಪಾಲಿಸಿಯನ್ನು ದಿನ ಬೆಳಗಾದರೆ ಹಾಡಿ ಹೊಗಳ್ತಾ ಇರ್ತಾರೆ. ಅಲ್ಲಿನ ಸರ್ಕಾರ ಒಂದು ಬೈಬೇಕಾರೆ ನೋಡ್ರಿ, ಇಂಡಿಯಾ ನೋಡ್ರಿ, ಜೈಶಂಕರ್ ನೋಡ್ರಿ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಬಿಜೆಪಿ ಎಲೆಕ್ಷನ್ಗೆ ಬಳಸ್ಕೊಂಡ್ರೆ ಆಶ್ಚರ್ಯ ಏನಿಲ್ಲ. ಡೆಫಿನೆಟ್ ಆಗಿ ಬಳಸ್ಕೊಳ್ತಾರೆ, ಕೊಂಡ್ರೆ ಅಲ್ಲ. ಜೊತೆಗೆ ವಿದೇಶಾಂಗ ನೀತಿಯಲ್ಲಿ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್, ತಂತ್ರಕ್ಕೆ ಪ್ರತಿತಂತ್ರ, ಶತ್ರುವನ್ನು ಮಿತ್ರನನ್ನಾಗಿ ಮಾಡೋದು, ಜಾಗತಿಕ ಸಭೆಗಳಲ್ಲಿ ಪಾಕನ್ನು ಏಕಾಂಗಿ ಮಾಡಿ ಮೂಲೆ ಗುಂಪು ಮಾಡಿ ಸೈಡ್ಲೈನ್ ಮಾಡೋದು, ಆಫ್ರಿಕಾ ದೇಶಗಳೊಂದಿಗೆ ಗೆಳೆತನ ಮಾಡೋದು, ಸೌತ್ ಚೈನಾ ಸೀನಲ್ಲಿ ಸಮರಾಭ್ಯಾಸ ಮಾಡಿ ಚೀನಾಗೆ ಟಕ್ಕರ್ ಕೊಡೋದು, ಅಮೆರಿಕ ಜೊತೆಗೆ ಉತ್ತಮ ಸಂಬಂಧ ಇಟ್ಕೊಂಡೇ ರಷ್ಯಾದಿಂದಲೂ ತೈಲವನ್ನು ಖರೀದಿ ಮಾಡೋದು, ಹೀಗೆ ಅನೇಕ ವಿಚಾರಗಳಲ್ಲಿ ಮೋದಿ ಸರ್ಕಾರದ ಫಾರಿನ್ ಪಾಲಿಸಿಯ ನಿಲುವುಗಳು ಜನರ ಗಮನ ಸೆಳೆದಿವೆ. ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಭಾರತದ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗ್ತಾ ಇದೆ.
ಭಾರತದ ಎಕಾನಮಿಕ್ ಮೈಟ್ ಅಥವಾ ಈ ಆರ್ಥಿಕ ಪ್ರಾಬಲ್ಯ ಜಾಸ್ತಿ ಆಗ್ತಾ ಹೋದಾಗೂ ಕೂಡ, ಇಂಪ್ರೂವ್ ಆಗ್ತಾ ಹೋದಾಗಲೂ ಕೂಡ ಕ್ವಾಡ್, G20, ಬ್ರಿಕ್ಸ್ ಹಾಗೂ ಶಾಂಘೈನಂಥ ಕೂಟಗಳಲ್ಲಿ ಭಾರತದ ಮಹತ್ವ ಕೂಡ ಜಾಸ್ತಿ ಆಗೇ ಆಗುತ್ತೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಫಾರಿನ್ ಪಾಲಿಸಿಯಲ್ಲಿ, ಡಿಪ್ಲೊಮೆಸಿಯಲ್ಲಿ ಭಾರತದ ಲಾಭಕ್ಕೆ ಬಳಸುವಲ್ಲಿ ಈಗಿನ ಕೇಂದ್ರ ಸರ್ಕಾರ ಯಶಸ್ಸನ್ನು ಕಂಡಿದೆ ಅನ್ನೋ ಕ್ರೆಡಿಟನ್ನು ಕೂಡ ಕೊಡಲಾಗುತ್ತೆ. ಹೇಗೂ ಈಗ G20 ಅಧ್ಯಕ್ಷತೆ ಕೂಡ ಭಾರತದ ಬಳಿ ಇದೆ. ಇದು ಅಂತಾರಾಷ್ಟ್ರೀಯವಾಗಿ ಭಾರತಕ್ಕೆ ಮತ್ತೊಂದಷ್ಟು ಇಮೇಜ್ ಮೇಕ್ ಓವರ್ಗೆ ವೇದಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೆಲ್ಲದರ ಜೊತೆಗೆ ನರೇಂದ್ರ ಮೋದಿಯವರು ಹೋದಲ್ಲಿ ಬಂದಲ್ಲೆಲ್ಲ ಆ ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರಗಳನ್ನು ಭಾರತದ ಪ್ರಧಾನಿ ಕೊಟ್ಟು ಸನ್ಮಾನ ಮಾಡ್ತಿದ್ದಾರೆ. ಇದನ್ನ BJP ಹಾಗೂ ಮೋದಿಯವರು ನೋಡಿ, ದೇಶಕ್ಕೆ ಸಿಕ್ಕ ಗೌರವ, ದೇಶಕ್ಕೆ ಇಡೀ ಜಗತ್ತಲ್ಲಿ ಎಷ್ಟು ಗೌರವ ಸಿಗ್ತಾ ಇದೆ ಇವರು PM ಆದಮೇಲೆ ಅಂತ ಹೇಳಿ ಚೆನ್ನಾಗಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಇಮೇಜ್ಗಳನ್ನೇ ತಮ್ಮ ಸಾಧನೆಗಳ ಪಟ್ಟಿಗೆ ಸೇರಿಸಿ 2024ರ ಚುನಾವಣೆಗೆ BJP ಜನರ ಬಳಿ ಹೋಗುತ್ತೆ. ಮತ್ತೊಂದು ಅಸ್ತ್ರ ಅಂದ್ರೆ ಮೂಲಸೌಕರ್ಯ, ಹೆದ್ದಾರಿಗಳನ್ನು ನಿರ್ಮಿಸೋದು, ಹೊಸ ರೈಲುಗಳನ್ನು ಪರಿಚಯ ಮಾಡೋದು, ಬುಲೆಟ್ ಟ್ರೈನ್ ನಿರ್ಮಾಣ, ಜೊತೆಗೆ ದೊಡ್ಡ ಪ್ರಾಜೆಕ್ಟ್ಗಳು, ಅದು ಸೆಂಟ್ರಲ್ ವಿಸ್ಟಾ ಆಗಿರ್ಬೋದು. ಈಗ ಹೊಸದಾಗಿ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಲಾಂಚ್ ಆಗಿದೆ ದಿಲ್ಲಿಯಲ್ಲಿ, ಅಲ್ಲೇ G20 ಮೀಟಿಂಗ್ ಕೂಡ ಆಗೋದಿದೆ ಈಗ ನೆಕ್ಸ್ಟ್. ಈ ರೀತಿ ನ್ಯೂ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ, ಇದು ಕೂಡ ಮೋದಿ ಸರ್ಕಾರದ ಅತ್ಯಂತ ಪ್ರಮುಖ ಅಸ್ತ್ರ. ಆ್ಯಕ್ಚುಲಿ ಮೂಲ ಸೌಕರ್ಯವನ್ನು ಮೋದಿ ಸರ್ಕಾರ ಎಷ್ಟು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ತಿದೆ ಅನ್ನೋದನ್ನು ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ನೀವು ಅದನ್ನು ಚೆಕ್ ಕೂಡ ಮಾಡ್ಬೋದು. ವಿಶೇಷವಾಗಿ ಕ್ವಿಕ್ಕಾಗಿ ಹೈಲೈಟ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ, ನಿತಿನ್ ಗಡ್ಕರಿ ಅವರ ಹೆದ್ದಾರಿ ಸಚಿವಾಲಯ ನ್ಯಾಷನಲ್ ಹೈವೇಸನ್ನು ದೇಶದ ಮೂಲೆಯಲ್ಲೂ ತುಂಬ ಚೆನ್ನಾಗಿ ಅದರ ಹಣೆ ಬರಹವನ್ನು ಅಥವಾ ಅದರ ಲುಕ್ ಆ್ಯಂಡ್ ಫೀಲನ್ನು ಚೇಂಜ್ ಮಾಡಿದ್ದಾರೆ. ನಾವು ಗುಜರಾತ್ ಪ್ರವಾಸ ಮಾಡಿದಾಗಲೂ ನೋಡಿದ್ವಿ, ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದಾಗಲೂ ನೋಡಿದ್ವಿ. ಹೋದಲ್ಲೆಲ್ಲ ಕಡೆ ಪ್ರತಿಯೊಬ್ಬರು ಹೇಳ್ತಿರೋ ಒಂದು ಕಾಮನ್ ಪಾಯಿಂಟ್ ಏನು ಅಂದರೆ, ನ್ಯಾಷನಲ್ ಹೈವೇಗಳು ವಿಶ್ವ ದರ್ಜೆಯನ್ನು ತಲುಪ್ತಾ ಇವೆ. ಭಾರತದ ನ್ಯಾಷನಲ್ ಹೈವೇಗಳಲ್ಲಿ ಗುಂಡಿಗಳು ಸಿಗೋದಿಲ್ಲ. ಜೊತೆಗೆ ಭಾರತದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡೋ ವೇಗ ಕೂಡ ಹಲವು ಪಟ್ಟು ಜಾಸ್ತಿ ಆಗಿದೆ. ಪ್ರತಿದಿನ ಎಷ್ಟು ಕಿಲೋಮೀಟರ್ ರೋಡನ್ನು ಹಾಕ್ತಿದ್ದಾರೆ ಅನ್ನೋ ಲೆಕ್ಕ ಬಂದಾಗ, ಮುಂಚೆ ಪರ್ ಡೇ ದಿನಕ್ಕೆ ನ್ಯಾಷನಲ್ ಹೈವೇಗಳ ವಿಸ್ತರಣೆ, ಹೊಸ ರಸ್ತೆಗಳನ್ನು ಹಾಕೋ ಕೆಲಸ, ನಿರ್ಮಾಣ ಕಾರ್ಯ ದಿನಕ್ಕೆ 5 ಕಿಲೋಮೀಟರ್, 4 ಕಿಲೋಮೀಟರ್, 10 ಕಿಲೋಮೀಟರ್ ಈ ರೀತಿ ಇರ್ತಾ ಇತ್ತು. 10 ಕಿಲೋಮೀಟರ್ ಒಳಗನೆ ಇರ್ತಾ ಇತ್ತು. ನಾವೀಗ ದಿನಕ್ಕೆ 40 ಕಿಲೋಮೀಟರ್ ಹೊಸ ನ್ಯಾಷನಲ್ ಹೈವೇಯನ್ನು ಹಾಕ್ತಾ ಇದ್ದೀವಿ. ಅದನ್ನು ಪರ್ ಡೇ 60 ಕಿಲೋಮೀಟರ್ಗೆ ಹಾಕೋದು ನಮ್ಮ ಗುರಿ ಅಂತ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಇದು ಒಂದು ಎಕ್ಸಾಂಪಲ್ ಎಷ್ಟು ಸೀರಿಯಸ್ ಆಗಿ ಇವರು ತಗೊಂಡಿದ್ದಾರೆ ಮಾಡರ್ನ್ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣದ ಈ ಟಾರ್ಗೆಟನ್ನು ಅಂತ. ಅದನ್ನು ಬಿಟ್ಟರೆ ಇನ್ನೂ ಹಲವಾರು ರೀತಿಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟನ್ನು ದೊಡ್ಡ ಪ್ರಮಾಣದಲ್ಲಿ ಭಾರತ ಸರ್ಕಾರ ಮಾಡ್ತಾ ಇದೆ. ಅದನ್ನು ಪ್ರತ್ಯೇಕ ವರದಿ ನಾವು ಮಾಡಿದ್ದೀವಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ಎಂಡಲ್ಲಿ ಸ್ಕ್ರೀನ್ ಮೇಲೆ ಅದರ ಲಿಂಕನ್ನು ಡಿಸ್ಪ್ಲೇ ಮಾಡ್ತೀವಿ. ಈಗ ಮತ್ತೆ ಡೀಟೇಲ್ ಆಗೋದನ್ನು ನಾವು ಹೇಳೋಕೆ ಹೋಗೋದಿಲ್ಲ. ಅದನ್ನು ಬಿಟ್ಟರೆ ಮುಂದಿನ ಲೋಕಸಭಾ ಚುನಾವಣೆಗೆ ಮತ್ತೊಂದು ಪ್ರಮುಖ ಅಸ್ತ್ರ ಅಂದರೆ ಅದು ಟೆಕ್ನಾಲಜಿ, ಡಿಜಿಟಲೀಕರಣ. 4Gಯಿಂದ ಹಿಡಿದು 5G 6G ತನಕ ಎಲ್ಲವೂ ನಮ್ಮ ಕೊಡುಗೆ, ನಾವು ಮಾಡ್ತಿರೋದು ಅಂತ BJP ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ತಾ ಇದೆ. ಜೊತೆಗೆ ದೇಶದಲ್ಲಿ ಹಿಂದೆಂದಿಗಿಂತಲೂ ಅಧಿಕ ಡಿಜಿಟಲೀಕರಣ, ಕ್ರಾಂತಿಕಾರಕ ರೀತಿಯಲ್ಲಿ ಆಗೋಕೆ ನಮ್ಮ ಪ್ರಯತ್ನ ಕಾರಣ ಅಂತ BJP ಹೇಳುತ್ತೆ. ಜೊತೆಗೆ ಮೋದಿ ಸರ್ಕಾರದ ಅವಧಿಯಲ್ಲೇ ಅನೇಕ ದೇಶಗಳು UPI ಅಳವಡಿಸ್ಕೊಂಡಿವೆ. ಎಲ್ಲ ಅಂಶಗಳನ್ನು BJP ತನ್ನ ಸಾಧನೆ ಪಟ್ಟಿಗೆ ಸೇರಿಸಿ ಜನರ ಮುಂದಿಡೋಕೆ ಸಜ್ಜಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆರ್ಥಿಕತೆ, ಫಾರಿನ್ ಪಾಲಿಸಿ, ಡಿಫೆನ್ಸ್, ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ, ಡಿಫೆನ್ಸ್ ಅಲ್ಲೆಲ್ಲ ಸೇರಿಸ್ಕೊಂಡು, ಹಾಗೆ ಮೂಲಸೌಕರ್ಯ, ಈ ಇಷ್ಟು ವಿಚಾರಗಳಲ್ಲಿ ಈಗಿನ ಕೇಂದ್ರ ಸರ್ಕಾರಕ್ಕೆ ನೀವು ಕೊಡುವ ರೇಟಿಂಗ್ ಏನು? ನಿಮಗೇನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.